ಇದು ಸಂಸ್ಕೃತಿ, ನೀವು ಪ್ರಕೃತಿ. ಪ್ರಕೃತಿ ಬಹಳ ಚೆನ್ನಾಗಿದೆ. ರಾವಣ ಸಂಸ್ಕೃತಿಯಿಂದ ಅವನು ಅಸುರ, ಪ್ರಕೃತಿಯಿಂದ ಅವನು ಋಷಿ. ಕೊನೆಗೆ ಲಕ್ಷ್ಮಣ ಮತ್ತು ರಾವಣ ಸಂವಾದ ಬರುತ್ತೆ, ಕೇಳಿಸ್ಕೊಳ್ಳಿ ಅಂತ, ಬಹಳ ಚೆನ್ನಾಗಿದೆ. ಗೊತ್ತಿತ್ತಾ? ಅಲ್ಲಿ ರಾವಣ ಲಕ್ಷ್ಮಣನ್ಗೆ ಬೋಧನೆ ಮಾಡ್ತಾನೆ, ಕೊನೆ ಸಾಯು ಹೊತ್ತಲ್ಲಿ ಬೋಧನೆ ಮಾಡ್ತಾನೆ. ಅವಾಗ ಹೇಳ್ತಾನೆ, ನೋಡಪ್ಪ, ನಾನು ಪ್ರಕೃತಿಯಿಂದ ಋಷಿ ಇದ್ದೇನೆ, ಬಟ್ ಸಂಸ್ಕೃತಿಯಿಂದ ನಾನು ಅಸುರನಿದ್ದೇನೆ. ಯಾಕೆ ರಾಮ ನಿನ್ನನ್ನ ನನ್ನ ಹತ್ರ ಕಳಿಸಿದ? ಈಗ ಕೊನೆಯ ಗಳಿಗೆಯಲ್ಲಿ ನಿನ್ನನ್ನು ಯಾಕೆ ಕಳಿಸಿದ ಅಂದ್ರೆ, ನಾನು ಹೀಗೇ ಸತ್ತು ಹೋಗ್ಬಿಟ್ಟೆ ಅಂದ್ರೆ ನನ್ನ ಸಂಸ್ಕೃತಿ ಅಂದ್ರೆ ಅಸುರ ವೃತ್ತಿಯಲ್ಲೇ ಸತ್ತು ಹೋಗ್ಬಿಡ್ತೇನೆ ನಾನು, ಹಂಗೆ ನನ್ನ ಜೀವನ ಕಂಟಿನ್ಯೂ ಆಗುತ್ತೆ. ಪ್ರಕೃತಿ ಈಗ ಪ್ರಕಟ ಆಗಲಿ, ನನ್ನ ಒಳಗಿನ ಋಷಿ ಪ್ರಕಟ ಆಗಲಿ ಅಂತ ಬೋಧನೆ ಮಾಡ್ಕೊಂತ ನೀನ್ ಕಳಿಸಿದ್ದಾನೆ. ಇಲ್ಲ ನಾನ್ ಹೇಳೋದು ನೀವು ರಾಮನೇ ಹೇಳ್ಬಿಡ್ತೀನಿ. ರಾಮ ಹೇಳಿಕ್ ನಿಮ್ಮ ಅಣ್ಣಂಗೆ ಗೊತ್ತಿಲ್ವಾ? ಎಲ್ಲ ಗೊತ್ತಿದೆ, ನಾನೇನ್ ಹೇಳೋದಿದೆ, ಆದ್ರೂ ನನ್ನೊಳಗಿನ ಪ್ರಕೃತಿ ಈಗ ಜಾಗೃತ ಆಗಲಿ ಕೊನೆಯ ಗಳಿಗೆಯಲ್ಲಿ ಅಂತ ನನ್ನ ಕಡೆ ಕಳಿಸಿದ್ದಾನೆ. ಮುಂದೆ ಒಂದು ರಾವಣ ಹೇಳ್ತಾನೆ, ನನಗೆ ನಿಮ್ಮ ಅಣ್ಣನಿಗೆ ಏನ್ ಡಿಫ್ರೆನ್ಸು ಅಂತ ಹೇಳ್ತಾರೆ. ಓಕೆ, ರಾವನ್ಕು ಜ್ಞಾನ ಕಾ ಅಹಂಕಾರ ಅಂತ, ಜ್ಞಾನದ ಅಹಂಕಾರ ಇತ್ತು ರಾವಣನಿಗೆ. ನಿಮ್ಮ ಅಣ್ಣ ರಾಮನಿಗೆ ಅಹಂಕಾರದ ಜ್ಞಾನವಿತ್ತು ಅಂತ. ಇಷ್ಟೇ ಇರೋದು. ಇಷ್ಟು ಹೇಳ್ತಾ ಅವನು ಕಣ್ಮುಚ್ತಾನೆ, ಪ್ರಕೃತಿಯಿಂದ ಸತ್ತೋಗ್ಬಿಟ್ಟ. ಎಷ್ಟು ಚೆನ್ನಾಗಿದೆ ನೋಡಿ. ಆಕ್ಚುಲಿ ಒಳ ಹೊಕ್ಕು ನೋಡ್ಬೇಕು ರಾಮಾಯಣ ಮಹಾಭಾರತ. ನಾವು ಸುಮ್ಮನೆ ಅದು ಕಥೆ ರೂಪದಲ್ಲಿ ನೋಡಿದ್ರೆ ಆಗೋದಿಲ್ಲ. ಒಳ ಹೊಕ್ಕು, ಪ್ರತಿಯೊಂದು ವ್ಯಕ್ತಿತ್ವನು ನಮ್ಮ ಜೀವನದಲ್ಲಿ ಒಳಗಡೆನೇ ಇದೆ. ಪೂರ ರಾಮಾಯಣ ಒಳಗಡೆ ಇದೆ, ಮಹಾಭಾರತ ಒಳಗಿದೆ, ಕೃಷ್ಣ ಒಳಗಡೆ ಇದ್ದಾನೆ, ಅರ್ಜುನ ಇದ್ದಾನೆ, ಪಾಂಡವರಿದ್ದಾರೆ, ಸಿಕ್ಕಾಪಟ್ಟೆ ಕೌರವರು ಇದ್ದಾರೆ. ಹೌದಾ? ಇದ್ದಾರೆ ಸಿಕ್ಕಾಪಟ್ಟೆ. ನಮ್ಮೊಳಗೇನೆ ರಾಮಾಯಣ ಇದೆ ಈಗ. ಪೂರ ಈಗ ಕೌರವ ರಾಜ್ಯ ನಡೆದಿದೆ ಒಳಗಡೆ. ಮೇಕಪ್ ಮಾಡ್ಕೊಂಡು ರಾಮ ಅಂತ ತೋರಿಸ್ತೇವೆ ಅಷ್ಟೇ. ಹೌದಾ? ರೈಟ್. ಸೊ ಈಗ ಮೇಡಮ್ ಚಾ ಅಲ್ಲ, ಪಾಂಡವರು ಎಂದು ಚಾ ಕುಡಿದಿಲ್ಲ, ಕೌರವರು ಅಷ್ಟೇ ಕುಡಿದಿದ್ದಾರೆ. ಗೊತ್ತಾದ್ಮೇಲೆ ಕುಡಿದಿದ್ರೆ ಕುಡೀರಿ. 10 minutes you can come back. Okay, thank you.